ಸ್ನೇಹಿತರೆ, ಇವತ್ತಿನ ವಿಡಿಯೋ ಲಕ್ಷಾಂತರ ಜನರ ಹೊಟ್ಟೆಯ ಪಾಡಿಗೆ ಇರುವಂತಹ ಅಡಿಕೆಯ ಕೃಷಿಯ ಮೇಲೆ ಎರಗಿದಂತಹ ಪೆಡಂಭೂತವಾದಂತಹ ಆ WHO. ನನಗೆ ಯಾಕೋ ಒಂದು ಭಾಳ ದೊಡ್ಡ ಸಂಶಯ ಬರ್ತಾ ಇದ್ದು ಮಾರಾಯ. ಅದು ಯಾವುದೋ ಒಂದು ಮಿನಿಸ್ಟರ್ನ ಮಗನೋ ಅಥವಾ ಸಂಬಂಧಿಕನೋ ಯಾರೋ ಒಬ್ಬ ಈ ಕರ್ಮಕಾಂಡದಲ್ಲಿ ಇದ್ದ, ಅವನೇ ನಡೆಸೋದು. ಇದು ಸರ್ಕಾರಕ್ಕೂ ಗೊತ್ತಿದ್ದು ಅಂತಂದು ಅನ್ನಿಸ್ತಾ ಇದ್ದು ಮಾರ್ಯಾರ. ಒಂದು ಅಡಿಕೆ ಸಾವಿರಾರು ವರ್ಷದಿಂದ ಬೆಳೀತಾ ಇದ್ದ, ಇನ್ನು ಇಷ್ಟು ದಿವಸದವರೆಗೆ ನೆನಪಾಗಿಲ್ಲ, ಈಗ ಕ್ಯಾನ್ಸರ್ ಬತ್ತು ಹೋಳಿ ನೆನಪಾಗಿಲ್ಲ. ಅದು ಒಂದು ಮಾಫಿಯಾ ಇತ್ತು ನಮ್ಮ ದೇಶದಲ್ಲಿ. ಒಂದು ಡ್ರಗ್ ಮಾಫಿಯಾ ಇದ್ದು, ಎರಡನೇದು ಅಡಿಕೆ ಮಾಫಿಯಾ, ಮೂರನೇದು ಈ ಮಾಂಸವನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಲ್ಲಿ ಅದು ಒಂದು ಮಾಫಿಯಾ. ಈ ಮಾಫಿಯಾದವರಿಗೆ ಮತ್ತು ಸರ್ಕಾರಕ್ಕೆ ಏನೋ ಒಂದು ಕನೆಕ್ಷನ್ ಇದ್ದು ಅಂತ ಕಾಣ್ತು. ಆವಾಗ ಹೆರಗಿ ಬೀಳ್ತು ಅದು. ಅಡಿಕೆ ಕೃಷಿಯಿಂದ ಲಕ್ಷಾಂತರ ಜನರ ಉದ್ಯೋಗ ಸಿಕ್ತು. ಕೋಟಿಗಟ್ಟಲೆ ಜನ ಅದನ್ನು ಅವಲಂಬಿಸ್ಕೊಂಡಿದ್ದ. ಆದರೂ ಇದರ ಮೇಲೆ ನಾವು ಡೈರೆಕ್ಟ್ ಟ್ಯಾಕ್ಸ್ ತಗೋತೀವಿಲ್ಲ, ಆದರೆ ಇಂಡೈರೆಕ್ಟಾಗಿ ಲಕ್ಷಾಂತರ ಜನರಿಗೆ ನೌಕರಿಯನ್ನು, ಉದ್ಯೋಗವನ್ನು ಕೊಡ್ತಾ ಇದ್ದ. ಹಾಗಿದ್ರೆ ನಮ್ಮ ದೇಶದಲ್ಲಿ ಬೇರೆ ಯಾವುದೂ ಡೂಪ್ಲಿಕೇಟೇ ಇಲ್ಲ. ಹಾಲು, ದಿನನಿತ್ಯದ ಸೇವಿಸುತ್ತಿರುವಂಥ ಹಾಲು, ಎಣ್ಣೆ, ಕಾಸ್ಮೆಟಿಕ್ಸು ಪ್ರತಿಯೊಂದೂ ಡೂಪ್ಲಿಕೇಟ್. ಅದ್ರ ಮೇಲೆ ಯಾಕೆ ಇವರು ಕಣ್ಣು ಬೀಳ್ತಿಲ್ಲ? ಕೇವಲ ಅಡಿಕೆ ಕೃಷಿ ಮೇಲೆ ಯಾಕೆ ಕಣ್ಣು ಬೀಳ್ತಾ ಇದ್ದು? ಇದು ಬಹಳ ದೊಡ್ಡ ಸಮಸ್ಯೆ. ಇನ್ನು WHO ಏನು ಹೆಂಡ ಕುಡ್ಕಂಡು ಈ ನಿರ್ಣಯ ತಕ್ಕತ್ವೆ. ಹೆಂಡ ಕುಡಿದ್ರೆ ಕೋಟಿಗಟ್ಟಲೆ ಜನರ ಸಂಸಾರ ಬೀದಿ ಪಾಲಾಗ್ತಾ ಇದ್ದು, ಅದು ಕಣ್ಣಿಗೆ ಕಾಣ್ತಿಲ್ಲ. ಇವಕ್ಕೂ ಅಡಿಕೆ 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 ಒಂದು ಚಂದ ರೀತಿಯಿಂದ ಬದುಕ್ತಾ ಇದ್ದ ಕೃಷಿಕರ ಮೇಲೆ ಒಂದು ಗದಾಪ್ರಹಾರ ಮಾಡ್ತಾ ಇದ್ದ. ಇನ್ನು WHO ಮತ್ತು ಸರ್ಕಾರಕ್ಕೆ ಇದು ಎರಡೂ ನಂಟಿದ್ದು. ಇಲ್ಲದಿದ್ದರೆ ಇಷ್ಟು ದೊಡ್ಡ ನಿರ್ಣಯವನ್ನು ತಗೊಂಬಲು ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡುವುದೇನೆಂದರೆ, ಕೋಟಿಗಟ್ಟಲೆ ಜನ ಈ ಒಂದು ಕೃಷಿ ಮೇಲೆ ಅವಲಂಬಿಸ್ಕೊಂಡಿದ್ದಂತಹ ಸಮಯದಲ್ಲಿ ಏನಾದರೂ ಎಡವಟ್ಟು ಮಾಡಿದ್ರೆ ಪ್ರತಿಯೊಬ್ಬರೂ ದಾರಿ ನಮ್ಮ ಮನೆಯಿಂದ ಹೊರಗೆ ಬಂದು ರಸ್ತೆಗೆ ಬಂದು ನಿಮಗೆ ಬುದ್ಧಿ ಕಲಿಸ್ತಾ ಇಂಥ ಎಡವಟ್ಟನ್ನು ಮಾಡ್ಕೊಳ್ಳಡಿ ಹೇಳು ತಮ್ಮಲ್ಲಿ ಸವಿನಯವಾಗಿ ವಿನಂತಿ ಮಾಡ್ಕತ್ತೆ. ಮತ್ತು ಏನಾದರೂ ಎಡವಟ್ಟು ಮಾಡಿದ್ರೆ ಅದಕ್ಕೆ ದುರಂತಕ್ಕೆ ನೀವೇ ಕಾರಣ ಹೇಳಿ ನಾನು ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದೇನೆ.